ಮಾಡಿದ್ದಾರೆ. ನಮ್ಮ ಊರಿನವರು ಹಿರಿಯ ವಿದ್ಯಾರ್ಥಿ ಅದು ಒಳ್ಳೆಯದು. ಆ ಶಾಸನ ಅವ್ರು ಮಾಡಿರೋ ಪುಸ್ತಕದಲ್ಲಿ ಬಿಟ್ರೆ ನಾನು 24 ಶಾಸನಗಳು ಅದರಲ್ಲಿ ಇದೆ. ಕಳಸೇಶ್ವರ ದೇವಸ್ಥಾನ, ಯದುನಾಥ ಸ್ವಾಮಿ ಬಸ್ತಿ, ಮತ್ತೆ ವೆಂಕಟರಮಣ ಸ್ವಾಮಿ ಬಸ್ತಿ ಅದರಲ್ಲೇ ಮಾಡಿದ ಪುಸ್ತಕ ಅವತ್ತೇ ಇದೆ. ನನ್ನ ಹತ್ರ ಒಂದು ಪುಸ್ತಕ ಇದೆ. ಕಳಸೇಶ್ವರ ಸ್ವಾಮಿ ದೇವಸ್ಥಾನ, ವೆಂಕಟರಮಣ ಸ್ವಾಮಿ ದೇವಸ್ಥಾನ, ಅದು ಬಸ್ತಿ. ಆ 3 ಕಡೆಗೂ ನಾನು ಕಂಡುಹಿಡಿದಿರೋಂಥ ಇಲ್ಲಿಂದ 12 ಶಾಸನ ನಾನು ಶೋಧನೆ ಮಾಡಿದ್ದೀನಿ. ಯದುನಾಥ ಸ್ವಾಮಿ ಬಸ್ತಿ 10, ವೆಂಕಟರಮಣ ಸ್ವಾಮಿ ದೇವಸ್ಥಾನದ 1, ಚೆನ್ನಕೇಶವ ದೇವಸ್ಥಾನದ 1, ಅಡ್ಕೋಡ್ ಹೆಗ್ಡೆ ಮನೆಯಲ್ಲಿ ಹೊರಗಿದ 24 ಶಾಸನಗಳು ಅದರಲ್ಲಿದೆ. ತಮ್ಮ ಅನುಜ್ಞೆ ಮೇರೆಗೆ ನಾವು ಮುಂದುವರಿಯೋಣ. ಗ್ರಾನೈಟ್ ಈಗ ನಾನು ಹೇಳೋದು ಮರ್ತೆ, ಆದ್ರೆ ಇದು ಗ್ರಾನೈಟ್ ಕಲ್ಲು, ಬಿಳಿ ಕಣಶಿಲೆ ಅಂತಾರೆ. ಇದಕ್ಕೆ ಬಳಪದ ಕಲ್ಲು ಅಂತಾರೆ ಇಂಗ್ಲಿಷ್ನಲ್ಲಿ. ಅದು ಜೇಬ್ರಾ ಇದರಲ್ಲಿ ಹೇಳೋದಾದ್ರೆ ಇದು ಗ್ರಾನೈಟು, ಇದು ಕ್ಲೋರೈಟಿಕ್ ಸಿಸ್ಟ್. ಯಾವುದು ಕ್ಲೋರೈಟಿಕ್ ಸಿಸ್ಟ್. ಬಳಪದ ಕಲ್ಲು ಯಾವುದೇ ನೀವು ನೋಡಿದ್ರು ಒಂದು ಹೊಯ್ಸಳ ದೊರೆಗಳದಾಗಿರ್ತದೆ. ಇಲ್ಲ ನೀವು ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಕಲ್ಯಾಣ ಚಾಲುಕ್ಯರ ಕಾಲದ ಶಾಸನಗಳು ಅಥವಾ ದೇವಸ್ಥಾನಗಳಾಗಿರ್ತವೆ. ಕರ್ಕೊಂಬಂದು ಇಲ್ಲೇ ಸುತ್ತ ಹಾಕಿ ಅಲ್ಲಿ ಒಂದು ಎಲೆ ಕಳೆದಿದ್ರೆ ತಲೆ ಬಂದಿಟ್ಟು ಭಗವಂತ ನಿನ್ನ ದರ್ಶನಕ್ಕೆ ಇವತ್ತು ಯಾವ ವಾರ? ಶನಿವಾರ ಬಂದಿದ್ದೀನಿ. ನಾ ಸತ್ತೋದಾಗ ಸಾಕ್ಷಿ ಹೇಳು ಯಮಧರ್ಮರಾಯ ಅಂತ ಹೇಳಿ ಇದಕ್ಕೊಂದು ಇಟ್ಟು ನಮಸ್ಕಾರ ಮಾಡೋದು ನಾವು ಸಣ್ಣಕ್ಕಿದ್ದಾಗಿಂದ ಪಾಲಿಸಿಕೊಂಡ ಬಂದ ನಿಯಮ. ಈಗ ಇದಕ್ಕೆ ಇವರು ಕಥೆಯನ್ನ ಹೇಳ್ತಾರೆ. ಮಾತಾಡಿ ಹೇಳಿದ ಕತೆ ಕಥೆನಲ್ಲ, ಐತಿಹ್ಯ ಅಂತ. ಈಗ ಐತಿಹ್ಯಕ್ಕೂ ಇತಿಹಾಸಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ. ಐತಿಹ್ಯ ಅಂದ್ರೆ ನಿಜ ಇರುತ್ತೆ, 70% ಇರ್ತದೆ. ಇನ್ನು 30% ಕಟ್ಟು ಕಥೆಗಳನ್ನ ಸೇರಿಸ್ಬಿಟ್ಟಿರ್ತಾರೆ. ಅಂದ್ರೆ ದೇಹ ಇರ್ತದೆ, ಕಾಲು ಬಾಲನ ಎಕ್ಸ್ಟ್ರಾ ಸೇರಿಸಿರ್ತಾರೆ. ವಾಸ್ತವವಾಗಿ ಇದು ಸಾಕ್ಷಿ ಕಲ್ಲಲ್ಲ, ಇದು ಕೂಡ ಶಾಸನನೇ. ಯಾಕೆ ಶಾಸನ ಅಂತ ಹೇಳ್ತೀವಿ? ಇಲ್ಲೇನಿದೆ? ಈಶ್ವರಲಿಂಗ ಇದೆ. ಇಲ್ಲೇನಿದೆ? ಹಸುಕರು ಇದೆ. ಇಲ್ಲೇನಿದೆ? ಸ್ವಾಮಿ, ಇಲ್ಲಿ ಕಳಸಕ್ಕೆ ಫಸ್ಟ್ ಶಾಸನ ಬರ್ಸ್ತಾರಲ್ವಾ, ಅದನ್ನ ಬರ್ದವ್ರು ಯಾರು? ಐತಿಹಾಸಿಕ ಪರಂಪರೆ ಕಾರ್ಯಕ್ರಮವನ್ನ ಪ್ರತಿ ಶಾಲೆಗಳಲ್ಲಿ ಮತ್ತೆ ಕಾಲೇಜುಗಳಲ್ಲಿ ಮಾಡ್ತಾ ಇದ್ದೀವಿ. ಜೊತೆಗೆ ನಮ್ಮ ಕಳಸೇಶ್ವರ ದೇವಸ್ಥಾನದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತೆ ನಮ್ಮ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಮತ್ತು ಸಹಯೋಗದೊಂದಿಗೆ ಇವತ್ತು ನಾವೆಲ್ಲ ಇಲ್ಲಿ ಕಾರ್ಯಕ್ರಮದಲ್ಲಿ ಇದ್ದೀವಿ. ನಮ್ಮ ಕಳಸೇಶ್ವರ ದೇವಸ್ಥಾನದ ಶಾಸನಗಳನ್ನ ಶಾಲಾ ಮಕ್ಕಳಿಗೆ ತಿಳಿಸ್ಕೊಡೋ ಒಂದು ಉದ್ದೇಶದಿಂದ ನಾವು ಇಲ್ಲಿ ಬಂದಿದ್ದೀವಿ. ಯಾಕಂದ್ರೆ ನಮ್ಮ ಈ ವಿದ್ಯಾರ್ಥಿಗಳ ಮುಂದಿನ ಇತಿಹಾಸವನ್ನು ಮುಂದೆ ಟ್ರಾನ್ಸ್ಫರ್ ಮಾಡೋದು ಜೊತೆ ಕಳಸೇಶ್ವರ ದೇವಸ್ಥಾನ ಕೂಡ ಸಾಕಷ್ಟು ಶಾಸನ ಇಟ್ಕೊಂಡು ನಮ್ಮ ಕರ್ನಾಟಕದ ಅತಿ ದೊಡ್ಡ ಒಂದು ದೇವಸ್ಥಾನ, ಮುಜರಾಯಿ ದೇವಸ್ಥಾನ ಆಗಿರೋದ್ರಿಂದ ಸಾಕಷ್ಟು ಶಾಸನ ಇದನ್ನು ಇತಿಹಾಸವನ್ನು ಇಟ್ಕೊಳ್ಳೋದ್ರಿಂದ ಮಕ್ಕಳಿಗೆ ಶಾಸನಗಳ ಬಗ್ಗೆ ಹೇಳ್ಕೊಂಡು ನಾವು ಇಲ್ಲಿ ಬಂದಿದ್ದೀವಿ. ವ್ಯವಸ್ಥಾಪಕ ಸಮಿತಿ ಅಧ್ಯಕ್ಷರಾದ ಶ್ರೀಯುತ ವೆಂಕಟಪ್ಪಯ್ಯನವರಿಗೆ ಸುಸ್ವಾಗತ ಕೊಡ್ತೇವೆ. ಹಾಗೂ ನಮ್ಮ ಕಳಸದ ಸಾಂಸ್ಕೃತಿಕ ರಾಯಭಾರಿಗಳಂತಾನೆ ನಾವು ವಿಶೇಷ ಗುರುತಾದ ಕೆ ಬಾಲಕೃಷ್ಣ ಭಟ್ರು, ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರಿಗೆ, ಮತ್ತೆ ನಮ್ಮ ಪ್ರಬೋಧಿನಿ ಶಾಲೆಯ ಮುಖ್ಯ ಉಪಾಧ್ಯಾಯರ ವರ್ಗದವರಿಗೆ, ಮತ್ತೆ ನನ್ನ ಪ್ರೀತಿಯ ಮಕ್ಕಳಿಗೆ ಎಲ್ಲರಿಗೂ ಕರ್ನಾಟಕ ಇತಿಹಾಸ ಅಕಾಡೆಮಿ ವತಿಯಿಂದ ಸುಸ್ವಾಗತವನ್ನು ಕೋರ್ತಾ ಈ ಕಾರ್ಯಕ್ರಮ ಸಾಗಿಸ್ತಾ ಇದ್ದೇವೆ. ನೋಡಿ, ಇಲ್ಲಿ ಇದು ಶ್ರೀ, ಇದು 0 ಇದೆಯಲ್ಲ, ಈ 0 ವಿಜಯನಗರ ಕಾಲದ ಶಾಸನಗಳ ಆರಂಭ ಕಾಲದಲ್ಲಿ ಇದೇನಾಗ್ತಾರೆ ಅಲ್ಲ 0 ನೀವೆಲ್ಲೇ ಹೋಗಿ ವಿಜಯನಗರ ಕಾಲದ ಶಾಸನಗಳ ಆರಂಭದಲ್ಲಿ ಪ್ರತಿ ಸಾಲಿಗೂ 0 ಹಾಕ್ತಾ ಹೋಗ್ತಾರೆ. ಏನು 0. ಹಂಗಾಗಿ ಯಾವುದೇ ಶಾಸನ ನೀವು ನೋಡಿದ್ರೆ ಸಾಲಿನ ಮೊದಲು ಆರಂಭದಲ್ಲಿ 0 ಇದ್ರೆ ನೀವು ಕಣ್ಣು ಮುಚ್ಕೊಂಡು ಅದು ವಿಜಯನಗರ ಶಾಸನ ಅಂತ ಹೇಳ್ಬೋದು. ಇದು 0 ಇದೆ. ಇದು ಶ್ರೀ, ಇದು ಶ್ರೀ ಗಣಾಧಿಪತಯೇ ನಮಃ, ಶ್ರೀ ಗುರುಭ್ಯೋ ನಮಃ, ಇದು ಸ್ವಸ್ತಿ ನಮಃ, ನಮಸ್ತುಂಗ ಶಿರಶ್ಚುಂಬಿ ಚಂದ್ರ ಚಾಮರ ಚಾರವೇ ತ್ರೈ ಲೋಕ್ಯ, ಲೋ ಇಲ್ಲಿದೆ, ತ್ರೈಲೋಕ್ಯ ನಗರಾರಂಭ ಮೂಲ ಸ್ತಂಭಾಯ ಶಂಭುವೆ, ಸ್ವಸ್ತಿ ಶ್ರೀ ಮಜ್ಜಯಾಭ್ಯುದಯ ಶಾಲಿವಾಹನ ಶಕವರುಷ 1438ನೇಯ ವರ್ತಮಾನ ಕಾಲದಲ್ಲೂ ಶ್ರೀಮತು ಶ್ರೀಮನ್ಮಹಾರಾಜಾದಿರಾಜ ರಾಜ ಪರಮೇಶ್ವರ ಶ್ರೀ ವೀರ ಪ್ರತಾಪ ಕೃಷ್ಣರಾಯ ಮಹಾರಾಯರು ಸುಖ ಸಂಕತ ವಿನೋದದಿಂ
ಪೃಥ್ವಿರಾಜಂಗೆಯುತ್ತಿರಲು ಹರಿರಾಯರ ಗಂಡರ ದಾವಣಿ ಶ್ರೀ ವೀರ ಇಮ್ಮಡಿ ಬೈರರಸ ಒಡೆಯರು ಕಳಸ. ನೋಡಿ ಎಲ್ಲಿ ಬಂತು ಕಳಸ, ಇಲ್ಲಿ ಕಾ ಲಾ ನೋಡ್ಕೊಳ್ಳಿ. ಈಗ ಯಾರು ತೋರ್ಸಲ್ಲ ನಿಮಗೆ. ಲಾ ನೋಡಿದ್ರಾ? ಕಳಸದ ಕಳಸದ ರಾಜ್ಯವನ್ನಾಳುವ ಕಾಲದಲ್ಲೂ ಕಳಸದ ನೋಡಿ ಕಳಸ ಸಾವಿರ, ಕಳಸ ಪುನಃ ಇಲ್ಲಿ ಬಂತು. ಕಳಸ ಸಾವಿರ ಗ್ರಾಮದ ಮೂವರು ಪ್ರಭುಗಳನ್ನು ಮುಂದಿಟ್ಟು ಶ್ರೀ ಕಳಶನಾಥ ದೇವರಿಗೆ ಕಾರಕಳದ ಪಂಡರಿ ಸೇನಬೋವನ ಮಗ ಸೂರಪ್ಪ ಸೇನಬೋವರು ನಿಲ್ಸೋಣ. ಮತ್ತೆ ಇನ್ನೊಂದು ಶಾಸನ ಕಾಯ್ತಾ ಇದೆ. ಬರ್ಮ, ಶ್ರೀಲಂಕಾ ಇಷ್ಟು ಸೇರಿ ಅಖಂಡ ಭಾರತ ಆಗಿತ್ತು. ಈ ಅಖಂಡ ಭಾರತಕ್ಕೆ ಯಾರು ದೊರೆಯಾಗಿದ್ದ? ಅಶೋಕ ಚಕ್ರವರ್ತಿ. ಭಾರತದ ಪ್ರಪ್ರಥಮ ಚಕ್ರವರ್ತಿ ಯಾರು? ಅಶೋಕ ಚಕ್ರವರ್ತಿ. ಅವನು ಶಾಸನ ಹಾಕಿಸ್ತಾನೆ, ಧರ್ಮಲಿಪಿಗಳು ಹಾಕಿಸ್ತಾನೆ. ಅವನ ಶಾಸನಗಳನ್ನ 1836 ತನಕ ಯಾರು ಓದಿರಲಿಲ್ಲ. ಅವನ ಶಾಸನಗಳನ್ನ ಯಾರು ಓದ್ತಾರೆ? ಜೇಮ್ಸ್ ಪ್ರಿನ್ಸೆಪ್ ಅನ್ನೋ ಒಬ್ಬ ಇಂಗ್ಲಿಷ್ ಅಧಿಕಾರಿ ಬಂಗಾಳದಲ್ಲಿ ಇದ್ದಂತವರು ಬ್ರಾಹ್ಮಿ ಲಿಪಿನ ಆ ಶಾಸನವನ್ನು ಓದಿ ಹೊರಗಡೆ ತರ್ತಾರೆ. ಅಲ್ಲಿವರೆಗೂ ಯಾರಿಗೂ ಓದಕ್ ಆಗಿರಲ್ಲ. ಅಶೋಕ ಹಾಕಿಸಿದಂತ ಶಾಸನ ಭಾಷೆ ಯಾವ್ದಿರ್ಬೋದು? ಜಾಣ ಮಕ್ಕಳು ಪ್ರಾಕೃತ ಭಾಷೆ ಲಿಪಿ. ಸರಿಯಾಗಿ ನನಗಿಂತ ಒಂದು ಹೆಜ್ಜೆನೆ ಮುಂದೆ ಇದೆ. ಬಹಳ ಸುಂದರ. ನನಗೆ ಸ್ವಲ್ಪ ಹಗರ ಆಗುತ್ತೆ ಕೆಲಸ ಆಗಲ್ಲ. ಬ್ರಾಹ್ಮಿ ಲಿಪಿಲಿ ಬರೆಸ್ತಾನೆ. ಯಾಕೆ ಪ್ರಾಕೃತ ಭಾಷೆಯಲ್ಲಿ ಬರೆಸ್ತಾನೆ ಅವನು? ಯಾಕೆ ಪ್ರಾಕೃತ ಭಾಷೆಯಲ್ಲಿ ಬರೆಸ್ತಾನೆ? ಅವತ್ತು ಹೆಚ್ಚಾಗಿ ಬಳಕೆಯಲ್ಲಿ ಇದ್ದಿದ್ದು, ಜನಸಾಮಾನ್ಯರ ಬಳಕೆಯಲ್ಲಿ ಇದ್ದಿದ್ದು ಮತ್ತೆ ರಾಜಭಾಷೆಯಾಗಿ ಪ್ರಭುತ್ವದ ಭಾಷೆಯಾಗಿದ್ದು ಪ್ರಾಕೃತ ಲಿಪಿ, ಬ್ರಾಹ್ಮಿ ಲಿಪಿ. ಈ ಬ್ರಾಹ್ಮಿ ಲಿಪಿ ಹೇಗೆ ಬಂತು ಅಂತ ಹೇಳಿದ್ರೆ ಗೊತ್ತಾ? ಬ್ರಾಹ್ಮಿ ಅಂದ್ರೆ ಯಾರು? ಇರ್ಬೋದು. ಆದ್ರೆ ನಿಜವಾಗಿ ಬ್ರಾಹ್ಮಿ ಅಂದ್ರೆ ಜೈನ ತೀರ್ಥಂಕರರು. 24 ತೀರ್ಥಂಕರು ಇದ್ದಾರಲ್ವಾ? 24 ತೀರ್ಥಂಕರಲ್ಲಿ ಮೊದಲನೇ ತೀರ್ಥಂಕರ ಆದಿನಾಥ ಅಥವಾ ಋಷಭದೇವ ಅಂತ ಹೇಳ್ತೀವಿ. ಅವನ ಮಗಳು ಬ್ರಾಹ್ಮಿ. ಅಲ್ಲಿ ಕ್ರಿಸ್ತ ಪೂರ್ವ 9ನೇ ಶತಮಾನದಲ್ಲಿ ಆದಿನಾಥರಾಗಿ ಹೋಗ್ತಾರೆ. ಅವರ ಮಗಳು ಬ್ರಾಹ್ಮಿ ಹೆಸರಲ್ಲಿ ಈ ಲಿಪಿ ಹುಟ್ಟಿದೆ ಅಂತ ಸಾಕಷ್ಟು ವಿದ್ವಾಂಸರು ಹೇಳ್ತಾರೆ. ನೀವು ಹೇಳಿದ ಹಾಗೆ ಬ್ರಹ್ಮನ ಮುಖದಿಂದ ನಾವು ಬ್ರಾಹ್ಮಿ ಲಿಪಿ ಹುಟ್ಟಿದ ಹೇಳ್ತಾರೆ. ಆದ್ರೆ ಹೆಚ್ಚಿನ ವಿದ್ವಾಂಸರು ಹೇಳೋದು ಆದಿನಾಥರ ಮಗಳು ಬ್ರಾಹ್ಮಿ ಅಂದ್ರೆ ನಾವೇನು 24 ತೀರ್ಥಂಕರ ಮಹಾವೀರ ಇದಾನಲ್ವಾ, ಮಹಾವೀರನ ತಂಗಿ ಬ್ರಾಹ್ಮಿ ಹೆಸರಲ್ಲಿ ಬ್ರಾಹ್ಮಿ ಲಿಪಿ ಹುಟ್ಟು ಅಂತ ಹೇಳ್ತೀವಿ. ಈ ಬ್ರಾಹ್ಮಿ ಲಿಪಿ ಅಲ್ಲ, ನಾನು ಉದಾಹರಣೆ ಕೊಡೋದು. ಇಂಥ ದಾನಿಗಳು ಹಾಕ್ಸ್ತಾರೆ, ಅಂದ್ರೆ ಹಾಕ್ಸ್ಬೇಕು ಅಂತ ಒಂದು ಮನಸ್ಸು ಬರ್ತದೆ. ಆಮೇಲೆ ಅವಳು ದಾನಿಗಳು ದುಡ್ಡು ಇಟ್ಕೊಳ್ತಕ್ಕ ಶಾಸನ ಆಗ್ಬಿಡುತ್ತಾ? ಆಗಲ್ಲ. ಆ ಫಸ್ಟ್ ಕಲ್ಲು ಕುಟಿಗ ಬೇಕಾಗುತ್ತೆ. ಆ ಶಾಸನವನ್ನ ಎಷ್ಟು ಅಳತೆ ಕತ್ತರಿಸ ಅಂತ ಒಬ್ಬ ಕಲ್ಲು ಕುಟಿಗ ಬೇಕಾಗುತ್ತೆ. ಎರಡನೇ ಒಬ್ಬ ಕರ್ತರು, ಶಾಸನದ ದಾನಿ, ಆಮೇಲೆ ಕಲ್ಲು ಕುಟಿಗ ಶಾಸನ ಬರಿಬೇಕಲ್ವಾ? ಶಾಸನ ಬರಿಗೆ ಎಲ್ರಿಗೂ ಬರ್ತಿತ್ತು ಆ ಕಾಲಕ್ಕೆ. ಆ ಕಾಲಕ್ಕೆ ಅಕ್ಷರಸ್ಥರ ಸಂಖ್ಯೆ ಎಷ್ಟಿತ್ತು? ಬಹಳ ಕಡಿಮೆ ಇತ್ತು. ಈ ಚಿಕ್ಕಮಗಳೂರು ಜಿಲ್ಲೆ ಲಿಟ್ರಸಿ ಪರ್ಸೆಂಟೇಜ್ ನಿಮಗೆ ಗೊತ್ತಾ? ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅಕ್ಷರಸ್ಥರ ಸಂಖ್ಯೆ ಎಷ್ಟಿದೆ ಗೊತ್ತಾ ನಿಮಗೆ? 79% ಇದೆ. ಇನ್ನು 21% ಅಕ್ಷರಸ್ಥರಿದ್ದಾರೆ ಬಾಕಿ ಇದೆ. ಅಂದ್ರೆ ಇನ್ನು 21 ಕೇವಲ ನಮ್ಮ ಇಡೀ ಭಾರತ ದೇಶದಲ್ಲಿ ಅಕ್ಷರಸ್ಥರ ರಾಜ್ಯ ಯಾವುದು ಜಾಸ್ತಿ? ಹೆಚ್ಚು ಯಾವ್ದು ನೋಡಿದ್ವಿ? ವಿಜಯನಗರ ಶಾಸನ ನೋಡಿದ್ವಿ. ಆ ಶಾಸನದಲ್ಲಿ, ದಾನ ಶಾಸನದಲ್ಲಿ ಏನ್ ಕೊಡ್ತಾರೆ? ದಾನ ಶಾಸನ ಅಂದ್ರೆ ಸಾಮಾನ್ಯ ದೇವರಿಗೆ ನೈವೇದ್ಯಕ್ಕೋ ಪೂಜಾಭಿಷೇಕಕ್ಕೋ ಅಥವಾ ಯಾರಾದರೂ ಅರ್ಚಕರಿಗೆ ದಾನ ಕೊಡುವಂಥದ್ದು ಇದರಲ್ಲಿ ಉಲ್ಲೇಖ ಇರ್ತದೆ. ಅದು ಇಲ್ಲೇನಿದೆ? ಇವು ಬಹಳ ನೋಡಿ. ಶ್ರೀ ಕಳಶನಾಥ ದೇವರಿಗೆ ಕಾರಕಳದ ಪಟರಿ ಸೇನಬೋವರ ಮಗ ಸೂರಪ್ಪ ಸೇನಬೋವರು ಅಚಂದ್ರಾರ್ಕವಾಗಿ ನಡೆಯುವಂತಾಗಿ ಮಾಡಿದ ಧರ್ಮದ ಶಿಲಾಶಾಸ ಕ್ರಮ ಏನು ಅಂತ ಅದ್ರೊಳಗಡೆ ಏನಿದೆ ನೋಡಿ. ಧನುರ್ಮಾಸದ ಪೂಜೆಗೆ, ಇದು ಧನುರ್ಮಾಸ ಶುರು ಆಯ್ತಾ? ಇನ್ನು ಶುರು ಆಗಿಲ್ಲ, ನಾಳೆ 15 ಶುರು ಆಗ್ತದೆ. ಧನುರ್ಮಾಸದ ಪೂಜೆಗೆ ಕಳಶೇಶ್ವರ ದೇವರಿಗೆ ನೈವೇದ್ಯ ಕೊಡ್ಬೇಕು. ಏನ್ ಕೊಡ್ತಾರೆ? ಅಕ್ಕಿ 5 ಸೇರು, ಧನುರಾಶಿಯಲ್ಲಿ ನಡೆಯುವ ನೈವೇದ್ಯಕ್ಕೆ ಅಕ್ಕಿ 5 ಸೇರು. ಆ ವೇಳೆಯಲ್ಲಿ ಉಂಬ ಬ್ರಾಹ್ಮಣ ಭೋಜನಕ್ಕೆ ಮಾತಾಜಿ ನೈವೇದ್ಯ ಆದ್ಮೇಲೆ ಊಟ ಮಾಡೋ ಬ್ರಾಹ್ಮಣದ ಭೋಜನಕ್ಕೆ ಅಕ್ಕಿ 6 ಸೇರು, ಒಟ್ಟಿಗೆ ಉಭಯಂ ಅಕ್ಕಿ 11 ಸೇರು ಕೊಡಬೇಕು ಅಂತ ಈ ಶಾಸನ ಬರೀತಾರೆ. ಆಮೇಲೆ ನೈವೇದ್ಯ ಹಾಗೂ ಬ್ರಾಹ್ಮಣದ ಭೋಜನಕ್ಕೆ ಏನು ಅಡಿಗೆ ಮಾಡಬೇಕು ಅಂತ ಕೂಡದಲ್ಲಿ ಬರುತ್ತೆ. ಅದೆಷ್ಟು ಖುಷಿ ಆಗುತ್ತೆ ನೋಡಿ. ಬಹುಶಃ ನೀವು ಖುಷಿ ಪಡ್ತೀರಿ. ಮೇಲೋಗ್ರ, ಕಾಳಿಲ್ಲ, ಕಲಸ ಮೇಲೋಗ್ರ, ಹುಳಿ ಶಾಖ, ಕಾಯಿ ಮೇಲೋಗ್ರ ಅನ್ನೋ ಉಲ್ಲೇಖ ಇದೆ. ನಾವು ಇನ್ನೊಂದು ಶಾಸನಕ್ಕೆ ಹೋದ್ರೆ ಅದು ಇನ್ನೂ ಬಹಳ ಖುಷಿ ಆಗ್ತದೆ.
ಕಜ್ಜಾಯಕ್ಕೆ ಮಾತಾಜಿ, ಕಜ್ಜಾಯಕ್ಕೆ ಉದ್ದು ಅಕ್ಕಿ ತುಪ್ಪ ಕೊಡಬೇಕು ದೇವಸ್ಥಾನ ಭಂಡಾರದಿಂದ. ಸುಕ್ಕಿನುಂಡೆಗೆ ಏನು, ಸುಕ್ಕಿನುಂಡೆಗೆ ಅಕ್ಕಿ, ಹೆಸರು, ಬೆಲ್ಲ, ತುಪ್ಪ ಕೊಡಬೇಕು ಅಂತ ಯಾವ್ದ್ರಲ್ಲಿ ಬರ್ತಾರೆ? ಈ ಶಾಸನಗಳಲ್ಲಿ ಬರ್ತಾರೆ. ಆಮೇಲೆ ಸೇವಿಗೆ ಪಾಯಸ ಯಾವ್ದಕ್ಕೆ? ಇದೆಲ್ಲೂ ಕೂಡ ದೇವಿ ನೈವೇದ್ಯಕ್ಕೆ. ಆಮೇಲೆ ನಮ್ಮ ಸೇವಿಗೆ ಪಾಯಸಕ್ಕೆ ಅಕ್ಕಿ ಬೆಲ್ಲ ಕೊಡಬೇಕು ಅಂತ ಈ ಶಾಸನದಲ್ಲಿ ಇದೆ. ಅಂತೂ ಅಕ್ಕಿ 4 ಕಂಡಗ, ತುಪ್ಪ, ಉದ್ದು 1 ಪಡಿ, ಆಗ ಕೆಜಿ ಲೆಕ್ಕ ಇಲ್ಲ, ಪಡಿ, ಹೆಸರು 2 ಪಡಿ, ಬೆಲ್ಲ 10 ಪಡಿ, 25 ಬಾಳೆಹಣ್ಣು. ಎಷ್ಟು ನೋಡಿ, ಅದನ್ನು ಕೂಡ ಬರೆದು ಬಿಟ್ಟಿದ್ದಾರೆ. ಅಡಿಕೆ ಏಳಿಸಿ 25, ಎಷ್ಟು? ಕಳಸೇಶ್ವರ ದೇವ್ರ ನೈವೇದ್ಯಕ್ಕೆ. ಎಲೆ 50, ಇದೆಲ್ಲೂ ಕೂಡ ಕಳಸೇಶ್ವರ ದೇವ್ರ ನೈವೇದ್ಯಕ್ಕೆ ಪ್ರತಿದಿನ ಕೊಡುವಂಗೆ ಬರ್ದಿದ್ದಾರೆ. ಎಲ್ಲಿ ಬರ್ದಿದ್ದಾರೆ? ಈ ಶಾಸನಗಳಲ್ಲೇ ಇರೋಂಥದ್ದು. ಇದು ನಡ್ಸಕ್ಕಾಗುತ್ತೆ ಯಾರಾದ್ರೂ? ಇಲ್ಲ. ಹೀಗೆ ದೇವರ ಅಮೃತ ಪಡಿ ನೈವೇದ್ಯಕ್ಕೆ ಏನ್ ಪದಾರ್ಥವನ್ನ ಉಗ್ರಾಣಿಯವ್ರು ಕೊಡಬೇಕು ಅಂತ ತೋರಿಸ್ಬಿಟ್ಟಿದ್ದಾನೆ. ಈಗ ತಪ್ಪಿದ್ರೆ ಏನಾಗುತ್ತೆ ಅಂತ ನಾನು ಹೇಳ್ತೀನಿ ನಿಮಗೆ. ಈ ದಾನ ತಪ್ಪಿದ್ರೆ 60 ವರ್ಷ ಅವನು ಕ್ರಿಮಿಯಾಗಿ ಹುಡ್ತಾನೆ, ಇಲ್ಲ ಕಾಶಿಲಿ ತಾಯಿ ತಂದೆಯನ್ನು ಕೊಂದು ಪಾಪಕ್ಕೆ ಹೋಗ್ತಾನೆ, ಇಲ್ಲ ಕಾಶಿಲಿ ಸಹಸ್ರ ಗೋವುಗಳನ್ನು ಹೊತ್ತಿದ ಪಾಪಕ್ಕೆ ಹೋಗ್ತಾನೆ, ನರಕಕ್ಕೆ ಹೋಗ್ತಾನೆ. ಆಮೇಲೆ ಇದಿಷ್ಟು ಶಾಸನಗಳ ಬಗ್ಗೆ ತಿಳ್ಕೊಂಡ್ವಿ. ಶಾಸನ ಬರೆದವರು ಕೂಡ ಕಳಸದಲ್ಲಿ ಉಲ್ಲೇಖ ಇದೆ. ಆಗ್ಲೇ ತಾಮ್ರ ಶಾಸನಗಳು ಅಂತ ಹೇಳಿದೆ ಅಲ್ವ ನಿಮಗೆ? 14 ತಾಮ್ರ ಶಾಸನಗಳಿಗೆ ಅದ್ರ ಟ್ರೆಜರಿಗಳಿದೆ. ಅದು ಬರೆದಿದ್ದೆ ಯಾರಪ್ಪ ಅಂದ್ರೆ ಆಚಾರ್ಯ ಒಬ್ಬ. ನೋಡಿ, ಆ ಕಾಲಕ್ಕೆ, ಶಾಂತರರ ಕಾಲಕ್ಕೆ ಒಬ್ಬ ಆಚಾರ್ಯ ಅವರು ಶರಣಭೋಗ ಮಾತಾಡಿದ್ರು. ಹಿಡ್ದಾಳ ಆಚಾರ್ಯ, ಕಲಿಜಾಚಾರ್ಯ ಮಗ ಇಸಪಾಚಾರಿ ಅಂತ. ಯಾರು? ಕಲುಜಾಚಿ ಇಸಪಾಚಾರಿ ಬರೆದಮ್ ಅಂತ ಇದೆಯಲ್ಲ. ನೋಡಿ, ಎಲ್ಲಿ ಇಸಪಾಚಾರಿ ನನ್ನ ಬಾಯಲ್ಲಿ ಮಲ್ಕೊಂಡು ಹೊರಗೆ ಬರ್ತಾ ಇದೀನಿ ಅಂದ್ರೆ ಇದು ಈ ಶಾಸನದ ಮಹತ್ವಗಳು. ನೋಡಿ, ಅದಕ್ಕೆ ಕಲ್ಲೊಳಗೆ ಅಕ್ಷರಂ ಅಂತ. ಕಲ್ಲೊಳಗಿನ ಅಕ್ಷರಗಳು ಯಾವತ್ತೂ ಸುಳ್ಳಾಗಲ್ಲ. ಆ ಕಾಲದಲ್ಲಿ ಅವನು ಬರೆದಿದ್ದು ನನ್ನ ಬಾಯಲ್ಲಿ ಹೊರಗೆ ಬರ್ತಾ ಇದೆ. ಆಮೇಲೆ ರುದ್ರಪಾದದಲ್ಲಿ ಒಂದು ಶಾಸನ ಇದೆ, ಹೇಳಿದೆ ಈಗ. ರುದ್ರಪಾದದಲ್ಲಿ ಆ ದೇವಸ್ಥಾನ ಪಕ್ಕ ಒಂದು ಶಾಸನ ಇದೆ. ಆ ಶಾಸನ ಬರ್ದನ್ ಯಾರಪ್ಪ ಅಂದ್ರೆ ನಾಡಸೇನುಭೋಗ ನರಸಿಂಹದೇವನ್. ಈ ನಾಡಸೇನುಭೋಗ ನರಸಿಂಹದೇವ ಬರೆದಂತ ಶಾಸನ ಅದು. ಹೀಗೆ ಶಾಸನ ನಡೆದು ಬಂದ ಪರಿಯನ್ನ ನಾವು ನೋಡಿದ್ವಿ. ಈಗ ಶಾಸನ ಏನು ಅಂತ ತಿಳ್ಕೊಂಡ್ವಿ, ಶಾಸನ ಪ್ರಕಾರಗಳು ತಿಳ್ಕೊಂಡ್ವಿ, ಶಾಸನದ ಮಾಧ್ಯಮಗಳು ತಿಳ್ಕೊಂಡ್ವಿ, ಕಳಸೇಶ್ವರ ದೇವಸ್ಥಾನದಲ್ಲಿ ಶಾಸನ ಯಾರ್ಯಾರ್ದು ಅಂತ ತಿಳ್ಕೊಂಡ್ವಿ. ಯಾವ ಶಾಸನ ನೋಡಿದ್ವಿ ನಾವೀಗ? ಶಾಂತರರು, ವಿಜಯನಗರ ಅರಸರು, ಭೈರವರಸರು, ಕೆಳದಿ ನಾಯಕರು, ಬೇಲೂರು ನಾಯಕರು, ಮತ್ತೆ ಮೈಸೂರು ಒಡೆಯರ್. ಮೈಸೂರು ಒಡೆಯರ್ ನೋಡ್ಲಿಕ್ಕೆ ಇಲ್ಲ. ಈಗ ಈ ಧ್ವಜಸ್ತಂಭ ಇದೆಯಲ್ಲ, ಧ್ವಜಸ್ತಂಭ ಹಾಕಿದಂತ ತಾಮ್ರ ಶಾಸನ ಇತ್ತು, ಇಲ್ಲ, ಕಿತ್ತೋಗಿದೆ. ಈಗ ಕೆಳದಿ ನಾಯಕರು ತೋರಿಸ್ತೀನಿ ನಿಮಗೆ. ಈಗ ಇಷ್ಟು ಶಾಸನಗಳು, ಶಾಸನಗಳ ಬಗ್ಗೆ ಇಷ್ಟು ನಾನು ಹೇಳಿದ್ದೀನಿ. ಮತ್ತೆ ಇನ್ನೇನಾದ್ರು ಕೇಳಕ್ಕಿದ್ರೆ ಶಾಸನ ಮಾಡ್ತಾರಲ್ಲ, ಅವರಿಗೆ ಕಾಣಿಕೆಗೆ ಏನ್ ಕೊಡ್ಬೇಕಿತ್ತು? ನೀನ್ ಕೇಳಿದ ಪ್ರಶ್ನೆ ಕರೆಕ್ಟ್ ಆಗಿ ಕೇಳಿದೆ ನಾನು. ಯಾಕಂದ್ರೆ ಅದಕ್ಕೆ ಹೇಳಿದ್ದು, ಸಂವಾದ ಅಂದ್ರೆ ನಿಮ್ಗೆ ಏನ್ ಬೇಕೋ ನಾನು ಹೇಳ್ಬೋದು. ಇದನ್ನ ಮಾಡ್ತಾನಲ್ಲ, ಇವನಿಗೆ ಇಷ್ಟು ವರ, ಇಷ್ಟು ಗದ್ದೆಣ ಅಂತ ಅವನಿಗೆ ಸಂಭಾವನೆ ಕೊಡ್ತಿದ್ರು. ಇಲ್ಲ ಅವನಿಗೆ ಅಷ್ಟು ಭೂಮಿ ಕಾಣಿಕೆಯನ್ನು ಕೊಡ್ತಿದ್ರು. ಇಲ್ಲ ಅಂದ್ರೆ ಅವನು ರಾಜನ ಆಸ್ಥಾನದಲ್ಲೇ ಕಾಯಮಾಗಿರ್ತಿದ್ದ, ತಿಂಗಳ ಸಂಬಳಕ್ಕೆ ಇರ್ತಿದ್ದ. ಆ ಶಿಲ್ಪಿ ಇದಕ್ಕೆ ಕೆತ್ತೋದ್ರ ಜೊತೆಗೆ ಯಾವ್ದೋ ದೇವಸ್ಥಾನ ಕಟ್ಟಬೇಕು, ಯಾವ್ದಾರ ಕೋಟೆ. ನಮ್ಮ ವ್ಯವಸ್ಥಾಪನ ಸಮಿತಿಯ ಸದಸ್ಯರಾದ ಶ್ರೀಯುತ ಕೆ ಬಾಲಕೃಷ್ಣ ಭಟ್ ಅವರೇ, ಹಾಗೂ ಕಳಸ ಪ್ರಬೋಧಿನಿ ಶಾಲೆ ಉಪಾಧ್ಯಾಯರು ಶ್ರೀಯುತ ಪುನೀತ್ ಅವರೇ, ದೀಪ ಮಾತಾಜಿಯವರೇ, ಹಾಗೂ PT ಗುರೂಜಿಯವರೇ, ಮತ್ತು ಮಾತಾಜಿಯವರೇ, ಹಾಗೂ ನನ್ನ ಪ್ರೀತಿಯ ಪ್ರಬೋಧಿನಿ ಶಾಲೆಯ ವಿದ್ಯಾರ್ಥಿಗಳೇ, ನಮ್ಮ ಕರ್ನಾಟಕ ಇತಿಹಾಸ ಅಕಾಡೆಮಿ ಬೆಂಗಳೂರು ವತಿಯಿಂದ ತಮ್ಮೆಲ್ಲರಿಗೂ ಕಳಸೇಶ್ವರ ಸನ್ನಿಧಾನಕ್ಕೆ ಹಾರ್ದಿಕವಾದ ಸ್ವಾಗತ, ಸುಸ್ವಾಗತ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇತಿಹಾಸ ಅಂದ್ರೆ ಏನು? ಇತಿಹಾಸ ಅಂದ್ರೆ ಗತಕಾಲದಲ್ಲಿ ನಡೆದು ಹೋದ ಘಟನೆಗಳ ಸರಮಾಲಿ ಇತಿಹಾಸ. ನಿನ್ನೆ ಇತಿಹಾಸ ಅಲ್ವಾ? ಕಳೆದು ಹೋದ ಕಾಲವೆಲ್ಲವೂ ಇತಿಹಾಸವೇ. ಹಾಗಾಗಿ ಪ್ರಾಚೀನ ಕಾಲದ, ಪ್ರಾಗೈತಿಹಾಸಿಕ ಕಾಲದ ಮಾನವರ ಮತ್ತು ಜನಜೀವನದ ಬಗ್ಗೆ ಅರಿತುಕೊಳ್ಳೋದೇ ಇತಿಹಾಸ. ಈ ಪುರಾತತ್ವ ವಸ್ತುಗಳಿದಾವಲ್ಲ, ಇವುಗಳು ಮೂಕ ವಸ್ತುಗಳು. ಇವು ಮಾತಾಡ್ತವ? ಮಾತಾಡಲ್ಲ. ಅವುಗಳನ್ನ ನಾವು ಮಾತಾಡಿಸ್ಬೇಕು. ಹತ್ತಿರದಿಂದ ಪ್ರೀತಿಯಿಂದ ನಾವು ಮಾತಾಡ್ಸಿದ್ರೆ ಅವು ಮಾತಾಡ್ತವೆ, ಸಂವಾದ ಮಾಡ್ತವೆ. ಅದೇ ಇತಿಹಾಸ. ಇತಿಹಾಸದಲ್ಲಿ 2 ವಿಧ ಇದೆ. ಪ್ರತಿಯೊಂದು ಊರಿಗೂ, ಪ್ರತಿಯೊಂದು ಮನೆಗೂ, ಪ್ರತಿಯೊಂದು ಪ್ರದೇಶಕ್ಕೆ 2 ಇತಿಹಾಸ ಇದೆ. ಒಂದು ಪ್ರಾಗಿತಿಹಾಸ, ಮತ್ತೊಂದು ಇತಿಹಾಸ. ಪ್ರಾಗಿತಿಹಾಸ ಅಂದ್ರೆ ಅಕ್ಷರ ರಹಿತ ಕಾಲ, ಅಂದ್ರೆ ಆದಿಮಾನವನ ಕಾಲ. ಆದಿಮಾನವನ ಕಾಲ ಬಗ್ಗೆ ಗೊತ್ತಾ ನಿಮಗೆ? ಶಿಲಾಯುಗ ಮಾನವ ಬಗ್ಗೆ ಗೊತ್ತಲ್ವಾ? ಗೊತ್ತಿದೆಯಲ್ವಾ? ಪಾಠದಲ್ಲಿ ಓದಿರ್ತೀನಿ. ಆದಿ ಹಳೆ ಶಿಲಾಯುಗ,
ಸೂಕ್ಷ್ಮ ಶಿಲಾಯುಗ, ನವಶಿಲಾಯುಗ, ಕಬ್ಬಿಣ ಯುಗ. ಆ ಕಾಲದಲ್ಲಿ ಅಕ್ಷರ ಇರಲಿಲ್ಲ, ಭಾಷೆ ಇರಲಿಲ್ಲ, ಲಿಪಿ ಇರಲಿಲ್ಲ, ಮನುಷ್ಯನಿಗೆ ಮಾತಾಡಲಿಕ್ಕೆ ಬರ್ತಿರ್ಲಿಲ್ಲ. ಅವನು ಹೇಗೆ ಮಾತಾಡ್ತಿದ್ದ? ಸಂಜ್ಞೆಗಳ ಮೂಲಕ, ಸಿಂಬಲ್ಗಳ ಮೂಲಕ ಮಾತಾಡ್ತಾ ಇದ್ದ. ಅವನು ಬಿಟ್ಟೋಗಿರೋ ಅಂತ ಅವನ ಕಾಲದ ಸಮಾಧಿಗಳು, ಅವನು ಗುಹೆಗಳಲ್ಲಿ ಬರೆದಿಟ್ಟೋಗಿರುವಂಥ ವರ್ಣಚಿತ್ರಗಳು, ಬಂಡೆಗಳ ಮೇಲೆ ಬರೆದಿಟ್ಟುವಂಥ ಚಿತ್ರಗಳು, ಮತ್ತೆ ಅವನು ಉಪಯೋಗಿಸ್ತಿದ್ದಂಥ ಕಲ್ಲಿನ ಆಯುಧಗಳ ಮೂಲಕ ನಾವು ಆ ಇತಿಹಾಸವನ್ನು ಓದ್ತೀವಿ. ಅದು ಪ್ರಾಗಿತಿಹಾಸ, ಅಂದ್ರೆ ಇತಿಹಾಸ ಪೂರ್ವ ಕಾಲ. ನಾವು ಕ್ರಿಸ್ತ ಶಕ ಎಲ್ಲಿಂದ ಶುರುವಾಗುತ್ತೆ? ಒಂದರಿಂದ ಶುರುವಾಗುತ್ತೆ. ಅಂದ್ರೆ ಕ್ರಿಸ್ತ ಪೂರ್ವ ಎಲ್ಲವೂ ಕೂಡ ಮಾನವನ ಪ್ರಾಗಿತಿಹಾಸ ಕಾಲ ಸೇರಿದ್ದು. ಕ್ರಿಸ್ತ ಶಕ 1ನೇ ಇಸವಿಯಿಂದ ಇದು ಇತಿಹಾಸ ಕಾಲ ಶುರುವಾಗ್ತದೆ. ಇತಿಹಾಸ ಕಾಲ ಅಂದ್ರೆ ಯಾವುದು? ಅಕ್ಷರದ ಕಾಲ, ಅಕ್ಷರ ಸಹಿತ ಕಾಲ ಇತಿಹಾಸ ಕಾಲ, ಅಕ್ಷರ ರಹಿತ ಕಾಲ ಪ್ರಾಗಿತಿಹಾಸ, ಪ್ರೀ ಹಿಸ್ಟ್ರಿ ಅಂತ ಹೇಳ್ತೀವಿ. ಹಿಸ್ಟ್ರಿ ಇತಿಹಾಸ ಶುರುವಾಗಿದ್ದು ಕ್ರಿಸ್ತ ಪೂರ್ವ 2300 ಅಂದ್ರೆ ಇವತ್ತಿಗೆ 2300 ವರ್ಷದ ಹಿಂದೆ ಇತಿಹಾಸ ಶುರುವಾಗುತ್ತೆ. ಇತಿಹಾಸದ ಆಕಾರಗಳು, ಇತಿಹಾಸವನ್ನು ನಾವು ಯಾವುದರ ಆಧಾರದ ಮೇಲೆ ನಾವು ತಿಳಿಬಹುದು ಅಂತ ಹೇಳಿದ್ರೆ, ಪ್ರಾಗಿತಿಹಾಸ ಇತಿಹಾಸ ಕಾಲ ಅಂತ ಹೇಳಿದ್ರೆ ಆಗಿನ ಕಾಲದ ಆದಿ ಮಾನವನ ಕಾಲದ ಶಿಲಾಯುಧಗಳು, ಅವನ ಸಮಾಧಿಗಳು, ಮತ್ತೆ ಅವನು ಬರೆದಿಟ್ಟಂತ ಗವಿಗಳಲ್ಲಿ ಅವನು ಎಲ್ಲಿ ವಾಸ ಮಾಡ್ತಾ ಇದ್ದ? ಆದಿಮಾನವ ಗುಹೆಗಳಲ್ಲಿ ವಾಸ ಮಾಡ್ತಾ ಇದ್ದ. ಅನಂತರ ಬಯಲಿಗೆ ಬರ್ತಾನೆ, ನವಶಿಲಾಯುಗ ಶಿಲಾಯುಗ ಶುರುವಾದ ಕೃಷಿಯನ್ನ ಕಂಡುಹಿಡಿತಾನೆ. ಆಮೇಲೆ ಅವನು ಮನೆಗಳನ್ನು ಕಟ್ಟಲು ಶುರು ಮಾಡ್ತಾನೆ. ಆ ಆಕಾರಗಳ ಆಧಾರದ ಮೇಲೆ ನಾವು ಪ್ರಾಗಿತಿಹಾಸವನ್ನ ನಾವು ಅಧ್ಯಯನ ಮಾಡಬೇಕಾಗುತ್ತೆ, ಅವನ ಬದುಕಿನ ವಿಧಾನದ ಬಗ್ಗೆ. ಇತಿಹಾಸ ಕಾಲದ ಆಕಾರಗಳು ಯಾವುದು ಅಂದ್ರೆ, ನಾವು ಕಳಸೇಶ್ವರ ದೇವಸ್ಥಾನ ನೋಡ್ತಾ ಇದ್ದೀವಿ, ಈ ಶಾಸನಗಳು ನೋಡ್ತಾ ಇದ್ದೀವಿ, ವೀರಗಲ್ಲುಗಳು, ದೇವಸ್ಥಾನಗಳು, ಇವೆಲ್ಲವೂ ಕೂಡ ಇತಿಹಾಸದ ಆಕಾರಗಳು. ಅಂದ್ರೆ ಅಕ್ಷರ ನೋಡ್ತಾ ಇದ್ದೀರಲ್ವಾ, ಈ ಅಕ್ಷರ ಇರುವಂತ ಕಾಲವೇ ಇತಿಹಾಸ ಕಾಲ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.